ನಮಸ್ಕಾರ ಎಲ್ಲರಿಗೂ. ಋತು ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮೆಟೊ ಸಾರು. ಮಧ್ಯಾಹ್ನದ ಊಟಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಒಂದೊಂದು ದಿನ. ಸೊ ಹೀಗಾಗಿ ಅನ್ನ ಮಾಡಿ ಅನ್ನದ ಜೊತೆ ಸಿಂಪಲ್ಲಾಗಿ ಟೊಮೆಟೊ ಸಾರು ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟ ಈಸಿಯಾಗಿ ರೆಡಿ ಆಗ್ತೈತಿ. ಅದೇ ಬೇಳೆ ಸಾರು ತಿಂದು ದಿನ ಬೇಸರ ಆಗ್ತೈತಲ್ಲ, ಹೀಗಾಗಿ ಈ ಟೊಮೆಟೊ ಸಾರು ಮಾಡ್ಕೊಂಡು ತಿಂದ್ರೆ ಈಸಿ ಆದಂತಹ ಮಧ್ಯಾಹ್ನದ ಊಟಕ್ಕೆ ರೆಡಿ ಇರ್ತೈತಿ. ಇದನ್ನು ಯಾವ ರೀತಿ ಮಾಡೋದಂತಂದ್ರೆ, ಫಸ್ಟ್ ಮಿಕ್ಸಿ ಜಾರಿಗೆ ಟೊಮೆಟೊ, ಕೊತ್ತಂಬರಿ, ಒಂದು ಬಟ್ಲ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ 4 ಟೊಮೆಟೊ, ಒಂದು ಅರ್ಧ ಬಟ್ಲ ಕೊಬ್ಬರಿ, ಕೊತ್ತಂಬರಿ ತೊಗೊಂಡು ಮಿಕ್ಸಿ ಮಾಡ್ಕೊಂಡೀನಿ. ಆಮೇಲೆ ಈ ಕಡೆ ಅದು ಮಿಕ್ಸಿ ಆದಮೇಲೆ ಈ ಕಡೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಆ ಪ್ಯಾನಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ ಚಟಾಪಟ ಅಂತ ಅಂದಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಬೆಳ್ಳುಳ್ಳಿ ಕಂದು ಬಣ್ಣ ಬರೋ ತನಕ ಹುರ್ಕೊಂಡು ಸ್ಟವನ್ನು ಆಫ್ ಮಾಡಬೇಕು. ಆಮೇಲೆ ನಮಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕಬೇಕು. ಅಂದ್ರೆ ಎಣ್ಣೆಗೆ ಖಾರ ಪುಡಿ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರ್ತೈತಿ. ಹೀಗಾಗಿ ಎಣ್ಣೆಗೆ ಖಾರ ಪುಡಿ ಹಾಕಬೇಕು. ಖಾರ ಪುಡಿ ಹಾಕೋ ಮುಂದಾಗ ಸ್ಟವನ್ನು ಆಫ್ ಮಾಡಬೇಕು. ಇದಾದಮೇಲೆ ಒಂದು ನಿಂಬೆ ಹಣ್ಣಿನ ಸೈಜಿನಷ್ಟು ನಾ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಅದನ್ನು ಸರಿಯಾಗಿ ಹಿಂಡ್ಕೊಂಡು ಹುಣಸೆಹಣ್ಣನ್ನ ಸೋಸ್ಕೋಬೇಕು. ಸೋಸ್ಕೊಂಡು ಇದಕ್ಕೆ ಹಾಕಿ, ಇದಕ್ಕೊಂದು ಸ್ವಲ್ಪ ಬೆಲ್ಲ, ಅರಿಶಿಣ ಪುಡಿ, ಉಪ್ಪು ಹಾಕಿ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಿಕ್ಸರನ್ನು ಇದ್ರಾಗ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲಿ ತನಕ ಕಲಿಸ್ಕೋಬೇಕಂತಂದ್ರೆ, ಇದು ಸೈಡೆಲ್ಲ ಎಣ್ಣೆ ಬಿಡುತ್ತಾ ನಾನು ಇದನ್ನು ಸರಿಯಾಗಿ ಎಣ್ಣೆಯಾಗ ಬೇಯಿಸ್ಕೋಬೇಕು. ಆದರೆ ಈ ಟೈಮ್ ಒಳಗೆ ಸ್ವಲ್ಪ ಸ್ಟವನ್ನು ಸಣ್ಣ ಉರಿ ಒಳಗೆ ಇಡಬೇಕು. ಜಾಸ್ತಿ ಜೋರು ಇಡುವಂಗಿಲ್ಲ. ಜೋರು ಇಟ್ಟರೆ ಎಲ್ಲ ಹೊತ್ತು ಬಿಡ್ತೈತಿ. ಸಣ್ಣ ಉರಿ ಒಳಗೆ ಇಟ್ಟು ಇದನ್ನು ಸರಿಯಾಗಿ ಬೇಯಿಸ್ಕೋಬೇಕು. ಇದು ಸ್ವಲ್ಪ ನೀರಿನ ಅಂಶ ಹೋಗ್ಬೇಕು, ಸೈಡೆಲ್ಲ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಇದಕ್ಕೆ ಮುಚ್ಚಿ ಬೇಯಿಸೋಳಕ್ಕೆ ಸರಿಯಾಗಿ ಬೇಯಕ್ಕೆ ಇದನ್ನು ಇಡಬೇಕು. ಇದು ಸರಿಯಾಗಿ ಸೈಡೆಲ್ಲ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ನಾನಿಲ್ಲಿ 4 ಟೊಮೆಟೊ ತೊಗೊಂಡಿದ್ನಲ್ಲ, ಒಂದು 3 ಲೋಟ ನೀರು ಹಾಕ್ಕೊಂಡಿದ್ದೆ. 3 ಲೋಟ ನೀರು ಹಾಕ್ಕೊಂಡೆ. ಸರಿಯಾಗಿ ನಮ್ಮ ಅಳತೆ ತಕ್ಕಂತೆ ನೀರು ಹಾಕೋರಿ. ನಿಮಗೆ ಎಷ್ಟು ಬೇಕು ನಿಮ್ಮ ಅಳತೆ ಗೊತ್ತಾಗ್ತೈತಲ್ಲ ಅಷ್ಟು ರಸಮ್ ಅಳತೆ. ಅತಿ ಗಟ್ಟಿನೂ ಅಲ್ಲ, ಅತಿ ನೀರು ಅಲ್ಲ, ಆ ಲೆಕ್ಕಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನಿಲ್ಲಿ 3 ಲೋಟ ನೀರು ಹಾಕ್ಕೊಂಡೆ. ನಾವು ಮುಂಚೆನೇ ಎಲ್ಲ ಖಾರ, ಉಪ್ಪು, ಬೆಲ್ಲ ಹಾಕಿರ್ತೀವಲ್ಲ, ಮತ್ತು ಇನ್ನೊಂದು ಸ್ವಲ್ಪ ಉಪ್ಪಿನ ಅವಶ್ಯಕತೆ ಇದ್ದರೆ ನೋಡಿಕೊಂಡು ಉಪ್ಪು ಹಾಕ್ಕೋರಿ. ಇದು ಸರಿಯಾಗಿ ಒಂದು 2 ಕುದಿ ಬರೋ ತನಕ ನೀಟಾಗಿ ಸರಿಯಾಗಿ ಕುದಿಸ್ಕೋಬೇಕು. ಈಗ ನಾವು ಎಣ್ಣೆ ಒಳಗೆ ಖಾರ ಏನು ಹಾಕ್ಕೊಂಡಿರ್ತೀವಲ್ಲ, ಈ ಥರ ಕಲರು ಚೆನ್ನಾಗಿ ಬರ್ತೈತಿ. ಮತ್ತು ಮ್ಯಾಗ ಒಗ್ಗರಣೆನೂ ಕೂಡ ಮೇಲೆ ಚೆನ್ನಾಗಿ ಕಾಣಿಸ್ತಿರ್ತೈತಿ. ಆಮೇಲೆ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿಯನ್ನು ಹಾಕಿ ಒಂದು ಮುಚ್ಚಿ ಮತ್ತು ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು. ಇದು ಮಧ್ಯಾಹ್ನದ ಊಟಕ್ಕಂತೂ ಫಟಾಫಟ್ ಆಗುವಂಥ ರೆಸಿಪಿ ಇದು. ಬೇಳೆ ಸಾರು ತಿಂದು ಒಬ್ಬೊಬ್ಬರಿಗೆ ಪಿತ್ತನೂ ಆಗೋ ಚಾನ್ಸಸ್ಸು ಇರ್ತೈತಿ. ಹೀಗಾಗಿ ಈ ಥರ ಸಾಂಬಾರು ಮಾಡ್ಕೊಂಡ್ರಂತೂ ಭಾಳ ಈಜಿ. ಒಂದು ಬಟ್ಲ ಕೊಬ್ಬರಿ ಇದ್ರೆ ಸಾಕು. ಆಮೇಲೆ ಟೊಮೆಟೊ ಒಮ್ಮೆ ಜಾಸ್ತಿ ಇದ್ದಾಗ ಈ ರೀತಿ ಈಸಿ ಆದಂಥ ಫಟಾಫಟ್ ಆಗಿರುವಂತಹ ಟೊಮೆಟೊ ರಸಮ್ ರೆಡಿ ಆಗೈತಿ. ಇದನ್ನು ಬಿಸಿ ಅನ್ನದ ಜೊತೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಈ ರಸಮನ್ನು ಹಾಕ್ಕೊಂಡು ತಿಂದರೆ ಏನು ರುಚಿ ಅಂತೀರಿ, ಅಷ್ಟು ರುಚಿಯಾಗಿರ್ತೈತಿ. ಈ ಒಂದು ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಅಗದಿ ಈಸಿ ರೆಸಿಪಿ ಇದು. ದಯವಿಟ್ಟು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ. ಆಮೇಲೆ ಇದು ಋತು ವ್ಲಾಗ್ಸ್ ಹೊಸ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ಸಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ರೆಸಿಪಿನ ಶೇರ್ ಮಾಡಿ, ಸಬ್ಸ್ಕ್ರೈಬ್. ಈ ಚಾನಲ್ ರುಚಿಯಾದಂತಹ ಟೊಮೆಟೊ ಸಾರು ಸವಿಯಲು ಸಿದ್ಧವಾಗೈತಿ. ಈ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಈ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,
ಕಲರ್ಫುಲ್ ಆದಂತಹ ಟೊಮೆಟೊ ರಸಮ್ ರೆಡಿ. ಧನ್ಯವಾದಗಳು.